अन्य धर्मದವರು ಬರ್ಬೋದಾಗಿ ಅಂಗಡಿ ಹಾಕ್ತಾರೆ. ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ದಾರೆ. ಹಿಂದೂ ಧರ್ಮದವರ ಹಣ ತಗೊಂಡದ್ ಹರಾಮಿ ಅಂತ ಅನ್ಸಿದ್ರೆ ಬರ್ಬಾರ್ದು. ಅವ್ರು ಹೇಳ್ತಾರೆ ಕೆಲವು ಮಂದಿ ಇದು ಹರಾಮಪ್ಪ, ಹಿಂದೂಗಳ ಹರಾಮ್ ಮಾರೋದು ಹರಾಮ, ನಮ್ಮ ಪೂಜಾ ಸಾಮಾನು ಮಾರೋದು ಹರಾಮ ಅಂದ್ರೆ ಮಾಡ್ಬೇಡ್ರಿ, ನಾವು ಹಿಂದೂಗಳ ಯಾಕೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ, ಅದಕ್ಕೆ ಬಹಳ ಗೌರವ ಕೊಡುತ್ತೆ ಅಂದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡ್ರಿ. ನಮ್ದೇನಿ ಬರ್ಬೇಕಂತೂ ಇಲ್ಲ, ನಿಮಗ್ ಬಿಟ್ಟಿದ್ದು, ನಮಗೇನ್ ಸಂಬಂಧ ಇಲ್ಲ. ನಾವು ಮಾತ್ರ ಜಾತ್ಯಾತೀತರು ಅಂದ್ರೆ ಹೆಂಗ ಅಂದ್ರೆ ನಕಲಿ ಜಾತ್ಯಾತೀತರಲ್ಲ, ಎಲ್ಲಾ ಧರ್ಮ ಗೌರವಿಸ್ತೀವಿ, ಆದ್ರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು, ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ. ನಮ್ಮ ಜಾತ್ರೆ ಪದ್ಧತಿ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು. ಆ ಹಣ ಗಳಿಸೋರಿಗೆ ಏನೂ ಆಗುದಿಲ್ಲ, ಅವ್ರ ಧರ್ಮದಾಗ ಪಾಪ ಹೋಗ್ತದಿಲ್ಲ ಅಂದ್ರೆ ಬರ್ರಿ, ಪಾಪ ಬರ್ತಿದ್ದು ಅಂದ್ರೆ ಬರ್ಬೇಡ್ರಿ. ಏನ್ರಿ ಬರೋಬರಿ ಐತಿ ಇಷ್ಟೇ. ಮನರಂಜನೆ ಡೈಲಿ ಇಲ್ಲಿ ಇರ್ತೈತ್ರಿ. ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಎಲ್ಲ ಕೊಡ್ತಾರ ಡೈಲಿ ಯಾರ್ಯಾರು ಕಾರ್ಯಕ್ರಮ. ಈ ಸಲ ಜಂಗಿ ನಿಗಾರಿಕೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಕತ್ತಾರ. ಮನರಂಜನೆ ಕಾರ್ಯಕ್ರಮಕ್ಕೆ 10 ಲಕ್ಷ. ಮತ್ ಏನಾಗಿದೆ ಅಂದ್ರೆ ನಮ್ ಬಹಳ ಸಮಸ್ಯೆ ಆಗಿದ್ರೆ ಮೊದಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಸಿಕ್ತಿತ್ತು. ಈಗ ಅದು ಅದೆಲ್ಲ ಏನಾಗ್ಯಾವ ಸೈಕ್ಲಿಂಗ್ ಇವೆಲ್ಲ ಏನ್ ಇದು ಮಾಡ್ಯಾರ. ನಾಳೆ ನಾವು ಮಾತ್ರ ಅದ್ರಾಗ ಏನ್ ತಿಂತಾರೆ ಕೋಟ್ಯಾಂತರ ರೂಪಾಯಿ ಇದು ಹಾಳಾಗಬಾರ್ದು ಅಂತ ಹೇಳಿ ನಾವು ಜಿಲ್ಲಾಡಳಿತದವ್ರು ಹೇಳಿದಾರೆ. ನಾವು ಅದನ್ನ ಹಠ ಹಿಡಿದು ಅದನ್ನ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ನಾವೇ ಇವತ್ತು ಹಿಂಸರಿದ್ದೀವಿ. ಯಾಕಂದ್ರೆ ಕರೋನಾ ಆದ ನಂತರ ಮತ್ತು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ, ಅದನ್ನು 2-3 ವರ್ಷದಿಂದ ಸ್ಥಗಿತ ಆಗಿದೆ. 1 ವರ್ಷದಿಂದ ಮತ್ತೆ ನಮ್ಮ ಯಥಾಸ್ಥಿತಿ ಸಿದ್ದೇಶ್ವರ ರತ್ನ ಈಗ 1 ಲಕ್ಷ ಇರ್ತದೆ, ಈಗ ಅದು 1 ಲಕ್ಷ ರೂಪಾಯಿ ಏರಿಸಿ ಮುಂದಿನ ಸಾಲದಿಂದ ಎಷ್ಟು ಈ ಕಾರ್ಯ ಪತ್ರಿಕಾ ಮುಗಿತು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಆರಾಮ್ ಮಾಡಿ ನಮ್ಮಲ್ಲಿ ಈಗ ಕಳಸ ಕಾರ್ಯಕ್ರಮ ಇಲ್ಲ ಸಂಕ್ರಮಣ ಜಾತ್ರೆ ಒಳಗೆ. ಇದೊಂದು ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತ ಇದರಲ್ಲಿ ಕುಂಭಮೇಳ ಯಾವುದಿಲ್ಲ. ಅದು ಈ ನಯದಿದೆ. ನಾವು ಏನ್ ಆಚರಣೆ ಸೊಲ್ಲಾಪುರದಲ್ಲಿ ಏನು ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸೊಲ್ಲಾಪುರದಿಂದ ಬಂದ ಕಟ್ಟದಂತದೇ ದೇವಸ್ಥಾನ. ಯಾಕಂದ್ರೆ ಮೊದಲ ಮುಂಬೈ ಕ್ರಾಂತಿ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರಸ್ಥರಿದ್ರು ಅವರೆಲ್ಲ ಬಿಜಾಪುರ ಬಂದು ಅಂಗಡಿ ಇತ್ತು. ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರ ಏನ್ ಪದ್ಧತಿ ಅಂತಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ. ಹೆಂಗ ನಮ್ಮದು ರಾಯರ ಸಮಾಧಿ ಇದೆ, ಅದೇ ಮಾದರಿಯಲ್ಲಿ ಶಿವೋಗಿ ಸಿದ್ದರಾಮೇಶ್ವರರು ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂತ ಸ್ಥಳ ಸಿದ್ದರಾಮೇಶ್ವರ. ಆ ವ್ಯಾಪಾರಸ್ಥರು ಬಂದ ಪ್ರಾರಂಭ ಸುಮಾರು 1880 ಬಂದು ಎಲ್ಲ ಅಂಗಡಿ ಇದ್ದು. ಇನ್ನಾದ್ರೂ ಕೆಲವೊಂದು ಅಂಗಡಿಗಳು ಅವ್ರನ್ನ ಕಾಡಾದಿ ಅಂದ್ರೆ ಅವರು ಸೋಲಾಪುರದಾಗ ಇಲ್ಲಿ ಗುಮ್ಮಟ್ ಸೇರ್ತಿದ್ರು, ವಾರದ ಜಮ್ಮ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು. ಮೊದಲು ಮುಂಬೈ ಕರ್ನಾಟಕ ಇದೆ, ನಮ್ದು ಕರ್ನಾಟಕ ನಾವು ಸೇರ್ತೀವಿ. ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ, ಅದು ಮಹಾರಾಷ್ಟ್ರದ ಕಾನೂನು ಬೇರೆ. ಅದು ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಬಿಜಾಪುರ ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನ ಇವತ್ತು ನಾವು ನಡೆಸ್ತಾ ಇದ್ದೀವಿ. ನಡೆಸಿ ಇವತ್ತು ಶತಮಾನೋತ್ಸವನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಗಟ್ಟಿಯಾಗಿದೆ, ಸಮಾಜಕ್ಕೆ ಕೆಲಸ ಮಾಡ್ತಾರೆ. ವಿಶೇಷ ಆಹ್ವಾನಿಕರು ಯಾರು ಬರ್ತಾರೋ ಅವ್ರು ಬರ್ತಾರೆ. जुड़े रहिएगा आपके अपने चैनल बीजापुर समय के साथ।